ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ ಮತ್ತು ಟೇಸ್ಟಿಯಾಗಿರೋ ಪಲಾವ್ ಮಾಡೋಣ ಬನ್ನಿ, ಆಯಿತಾ? ಅದು ಯಾವುದರಿಂದ ಗೊತ್ತಾ? ಕೊಬ್ಬರಿ ಹಾಕಿ ಸೂಪರಾಗಿರೋ ಪಲಾವ್ ಮಾಡೋಣ ಬನ್ನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಆಯಿತಾ? ಕ್ಲೀನಾಗಿ ತೊಳ್ಕೊಬೇಕು ಅದನ್ನು. ಆಮೇಲೆ ನೆಕ್ಸ್ಟು ಶೇಂಗಾ ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಆಮೇಲೆ ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕೊಬ್ಬರಿ, ಆಯಿತಾ? ಇದಕ್ಕೆ ಮೇನ್ ಬೇಕಿರೋದೇ ಕೊಬ್ಬರಿ, ಆಯಿತಾ? ನೆಕ್ಸ್ಟು ಎಣ್ಣೆ ಮತ್ತು ಸ್ವಲ್ಪ ಗರಂ ಮಸಾಲೆ, ನೆಕ್ಸ್ಟು ಉಪ್ಪು, ಇದು ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಒಣಗಿದಂಗೆ ಆಗಿದೆ ಅಷ್ಟೇ, ಚೆನ್ನಾಗಿದೆ. ಬಟ್ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬಾ ಸಿಂಪಲ್ ಇದು, ಆಯಿತಾ? ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬೈ ಚಾನ್ಸ್ ಶೇಂಗಾ ಇರಲಿಲ್ಲಪ್ಪ ಅಂತಂದರೆ ಬಟಾಣಿ ಯೂಸ್ ಮಾಡಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಆಯಿತಾ? ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಫಸ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣ, ಆಯಿತಾ? ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇವಾಗ ಇಷ್ಟು ಸಣ್ಣದಾಗಿ ಹಾಕ್ಕೊಂಬಿಡಿ, ಆಯಿತಾ? ಮಿಕ್ಸಿಗೆ. ನೆಕ್ಸ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ. ಇದಕ್ಕೇನು ಜೀರಿಗೆ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಚಕ್ಕೆ ಲವಂಗ ಇತ್ತಲ್ಲ ಅದನ್ನು ಹಾಕ್ಕೊಳ್ಳಿ, ಆಯಿತಾ? ತುಂಬ ಸಿಂಪಲ್ ಇದು, ಎಷ್ಟು ಬೇಗ ರೆಡಿ ಆಗುತ್ತೆ. ಜಾಸ್ತಿ ಐಟಮ್ ಕೂಡ ಬೇಕಾಗಿಲ್ಲ. ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಶೇಂಗಾ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಜಾಸ್ತಿ ನಾನು ಪಲಾವ್ಗೆಲ್ಲ ಶೇಂಗಾನೇ ಯೂಸ್ ಮಾಡೋದು. ಇವಾಗ ಸ್ವಲ್ಪ ಅದು ಕೆಂಪಗಾದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾವು ಮಿಕ್ಸರಿಗೆ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಹಾಕ್ಕೋಬೇಡಿ. ಮತ್ತೆ ನೀವು ಸ್ವಲ್ಪ ಖಾರ ತಿನ್ನೋರು, ಸ್ವಲ್ಪ ಜಾಸ್ತಿ ಖಾರ ತಿಂತೀನಂದರೆ ಇದಕ್ಕೊಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಆಯಿತಾ? ಇವಾಗ ಅದು ಸ್ವಲ್ಪ ಕೆಂಪಗಾಗಿದೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮಾಟೊ ಹಾಕ್ಕೋಬೇಡಿ ಮತ್ತೆ, ಆಯಿತಾ? ಇದು ಚೆನ್ನಾಗಿರಲ್ಲ ಇದ್ರ ಜೊತೆ ಟೊಮಾಟೊ ಎಲ್ಲ ಅಷ್ಟೊಂದು. ಆಮೇಲೆ ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳಿ. ಆಯಿತಾ? ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಗರಂ ಮಸಾಲ ಮತ್ತು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಹಾಕ್ಕೋಬೋದು. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅದು ಹಸಿ ವಾಸನೆ ಎಲ್ಲ ಹೋಗಲಿ. ನಾವು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ವಿ. ಇವಾಗ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಅಥವಾ 3.5 ಗ್ಲಾಸಷ್ಟು. ನಾನು ಮಿಕ್ಸರಲ್ಲಿ ಇನ್ನೂ ಮಸಾಲೆ ಇತ್ತಲ್ಲ, ಹಾಗಾಗಿ ಅದರಲ್ಲೇ ನೀರು ತಗೊಂಡು ಹಾಕ್ಕೊಂಡೆ. ಇವಾಗ ಉಪ್ಪು ಆಗಿದೆನಾ ಅಂತ ನೋಡ್ಕೊಂಬೇಡಿ. ಉಪ್ಪು ಕರೆಕ್ಟ್ ಇತ್ತು, ಹಾಗಾಗಿ ಏನು ಉಪ್ಪು ಹಾಕ್ಕೊಳ್ಳಿಲ್ಲ ನಾನು. ನೆಕ್ಸ್ಟ್ ಇವಾಗ ಅಕ್ಕಿ ತೊಳ್ಕೊಂಡು ಅಕ್ಕಿನ ಹಾಕ್ಬಿಡಿ ಅದರೊಳಗಡೆ. ಇವಾಗ ಅಕ್ಕಿ ತೊಳ್ಕೊಂಡಿರೋದನ್ನು ಅದರೊಳಗಡೆ ಹಾಕ್ಕೊಂಡೆ ನಾನು. ನೆಕ್ಸ್ಟು ಕೊತ್ತಂಬರಿ ಅದೇನೇನು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಆಲ್ರೆಡಿ ಹಾಕಿರ್ತೀವಲ್ಲ ನಾವು.
ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಿಲ್ಗೆ ಇಟ್ಬಿಡಿ. ಆಯ್ತಷ್ಟೇ. ವಿಸಿಲ್ ಬಂದಾದಮೇಲೆ ತೋರಿಸ್ತೀನಂತೆ. ಇವಾಗ 3 ವಿಸಿಲ್ ಆಗಿದೆ, ಆಫ್ ಮಾಡಿದ್ದೀನಿ. ಪೂರ್ತಿ ವಿಸಿಲ್ ಸೌಂಡ್ ಹೋದ ತಕ್ಷಣ ಹೇಗಾಗಿದೆ ಅಂತ ತೋರಿಸ್ತೀನಂತೆ. ಇವಾಗ ವಿಸಿಲ್ ಸೌಂಡ್ ಎಲ್ಲ ಹೋಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ಘಮ್ ಅಂತ ಇದೆ ಸ್ಮೆಲ್ಲು. ಆಯಿತಾ, ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಆಯಿತಾ, ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣಂತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಆಯಿತಾ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರಾದರೂ ಹೊಸಬಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.